ಹೌದಲ್ಲ? ಹೌದು ಹೌದು. ಅದಕ್ಕೆ ಮೊದಲ ಮನಿ ಕಟ್ಟಿದ ಬಳಕೆ ಬಾಡಿಗೆ ಕೊಡೋರಲ್ಲ ನೀವು. ಹೌದಲ್ರಿ. ಮತ್ ಇಂಥ ಬ್ರಹ್ಮಾಂಡ ಅನ್ನುವಂಥದ್ದು ಮನಿನೇ ಕಟ್ಲಿಕ್ಕೆ ಅಂದ್ರೆ ಬಾಡಿಗೆ ಅದ್ರಾಗಿರ್ತಿ ಹಂಗೆ ಆಗ್ತದ್ರಿ. ಇರ್ಲಾಕ ಬರಂಗಿಲ್ಲ. ಹೌದು. ಮೊದಲ ಮನಿ ಕಟ್ಟಾವ ದೊಡ್ಡವದನ. ಹೌದಲ್ರಿ. ಮನಿ ಕಟ್ಟಬೇಕಾಗಿದ್ರೆ ಬ್ರಹ್ಮಗೌಂಡ್ಯಾಗ ಮನಿ ಕಟ್ಟನಿದ ಬ್ರಹ್ಮಾಂಡ. ಹೌದು. ಹಂಗ ಮೊದಲ ನನ್ನಿಂದ ಸೃಷ್ಟಿ ಆಗ್ಯದತ್ತ ನಿನಗೆ ಹೇಳಿನ. ಹೌದು ಹೌದು. ಈ ಹೊರಗಿನ ಮನಿ ವ್ಯವಹಾರ ತಗೊಂಬೇಡ, ಹೊರಗೆ ಈ ಮನಿ ಯಾರು ಮಾಡ್ಯಾರ ಅದಕ್ಕೆ ಹೆಂಗ ಹೇಳ್ತೈತಿ ನೋಡು. ಒಂದೊಂದು ಶಾಸ್ತ್ರ ಹೇಳ್ತಾವು, ಲಿಂಗ ಮಧ್ಯ ಜಗತ್ಸರ ಲಿಂಗ ಭಾಯ ಪರನಾಸ್ತಿ, ಜಗತ್ತಿದ ಎಲ್ಲ ಲಿಂಗದೊಳಗೆ ಅಡಕ ಮಾಡೋಕಿದೆ ಅಂತ ಹೇಳ್ಯಾರ. ಹೌದಲ್ರಿ ಹೇಳ್ಯಾರ. ಜಗತ್ತೆಲ್ಲ ಲಿಂಗದೊಳಗೆ ಅಡಕ ಮಾಡಿದೆ ಅಂದ್ರೆ ಈ ಸದ್ಯ ಈ ಆಕಾಶ ನಿತ್ತೈತಿ, ಇಲ್ಲೇ ಇಂಡಿಗೆ ತಳಗ ಹತ್ತಿದೆ ತನಿಸ್ತದ ನಮಗೆ. ಹೌದು. ಎಲ್ಲರೂ ಹತ್ತೈತಿನಿದ ಇಲ್ಲಲ್ರಿ. ಇಡೀ ಲಿಂಗದೊಳಗೆ ಜಗತ್ತೇ ಐತಿ. ಹೌದು. ಅದಕ್ಕೆ ಬಸವೇಶ್ವರ ಇಷ್ಟು ಲಿಂಗ ಕಟ್ಟಾರ ಒಳಗ. ಈ ಲಿಂಗ ಮಧ್ಯ ಜಗತ್ಸರವಂ ಲಿಂಗ ಭಾಯ ಪರನಾಸ್ತಿ, ಜಗತ್ತೆಲ್ಲ ಲಿಂಗದೊಳಗೆ ಅಡಕಾಗೈತಿದ. ಹೌದು ಹೌದು. ಇದಕ್ಕೇನು ತಳಗ ಜಲಾರಾಧನೆ ಏನ್ರೆ? ಇಲ್ಲಲ್ರಿ ಮಾಸ್ತರ್. ಹಿಂಗೆ ಪೂರ ಎಲ್ಲಿ ಹೋಗ್ತದಲ್ದಾನ, ಎಲ್ಲಿಗೆ ದಂಡಿನೇ ಹತ್ತಿರದ. ಹೌದು. ಹಂಗ ಪ್ರಥಮದಲ್ಲಿ ನನ್ನ ಗಂಡು ಅನ್ನುವಂಥದ್ರೊಳಗೆ ಇದು ಬ್ರಹ್ಮಾಂಡದ. ಹೌದು ಹೌದು. ಈ ಪ್ರಕಾರವಾಗಿ ಈ ಸೃಷ್ಟಿ ನಿರ್ಮಿತ ಆಗ್ಯದ. ಇವು ಹಿಂದಾಗಡ್ಸೆ ಇವು ಹಳಿ ಸೀರಿಗಳು ನಿಮ್ಮ ಇಲ್ಲೇ ಕಂಟಿನ್ಯೂ ಒಣಾಕು ಅವು ನಡೆಯಂಗಿಲ್ಲ. ಇದು ಪ್ರಥಮದಲ್ಲಿ ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ನೆಲ. ಅಲ್ಲಿ ಪ್ರಥಮದಲ್ಲಿ ನಾವಿದ್ದವ್ರ. ಹೌದು. ಅಲ್ಲಿ ಹಿಡಿದು ಇಲ್ಲಿ ತನಕ ಬಂದದದು. ಇಲ್ಲಿ ಲೌಕಿಕದೊಳಗೆ ಇಲ್ಲಿ ಬಂದಿಂದ ಇಲ್ಲಿ ಏನು ಬೇಕಾದ್ ಮಾಡ್ಕೋ, ಒಳಗೆ ತಯಾರು ಮಾಡಿದ ಬಳಿಕ. ಹೌದು. ತಯಾರಾಗೋಕ್ಕಿಚ್ಚ ಮುಂಚೆ ನೀ ಇಲ್ಲ ಅಂತ ನಾ ಹೇಳ್ತೀನಿ. ಹೌದಲ್ರಿ. ಅದಕ್ಕೆ ಪರಮಾತ್ಮ ತವಂಗೆ ಯಾರು ಕರೆದಾರ? ಪರರ ಆತ್ಮವನ್ನು ತಿಳಿದವಂಥವನಿಗೆ ಪರಮಾತ್ಮ ಮಾನವ ಕರಿತಾನ. ಹೌದು ಹೌದು. ಈ ಸದ್ ನೋಡು, ಮಾನವ ಮನುಷ್ಯನೇ ಕರಿಬೇಕು. ಹಲವಾರು ರೂಪಗಳನ್ನು ಧಾರಣೆ ಭಗವಂತ ಮಾಡ್ಯಾನ. ಹೌದಲ್ರಿ ಮಾಡ್ಯಾನ. ಮತ್ತು ದುರ್ಯೋಧನಗ ಮತ್ತು ಪಾಂಡವರಿಗೆ ಬಿದ್ದು ನಡೆದಿತ್ತ. ಹೌದು. ಕೌರವರು ಪಾಂಡವರಿಗೆ ನೀ ಇಬ್ಬರು ನಂಬಿದ್ರು, ಇಬ್ಬರಿಗೆ ಮೋಸ ಮಾಡಿದ್ವಿ, ಇಬ್ಬರಿಗೆ ಮೋಸ ಮಾಡಿಲ್ಲ. ಯಾಕೆ ಮೋಸ ಆಯ್ತಂದ್ರೆ ದುರ್ಯೋಧನ ಮತ್ತು ಅರ್ಜುನ ಕೃಷ್ಣನ ಬಳಿ ಹೋಗಿದ್ರು. ಹೌದು. ಆ ದುರ್ಯೋಧನ ಏನಿತ್ತಂದ್ರೆ ಗರು ಇತ್ತೊಳಗ. ಹೌದಲ್ರಿ. ಹ್ಯಾಂಗ ಗರು ಇತ್ತ? ಹಿಂದಿನ ಶ್ರುತಿ ಬಾರಿಸ್ತಾನಲ್ಲ ಹೆಣ್ಮಗಳಿಂದ ಹಂಗೆ ಗರು ಇತ್ತು ಅವನಿಗೆ. ಹೌದು. ನಾವು 101 ಮಂದಿ ಅದೀವಿ, ನಮಗೇನು ಇವ್ರು 5 ಮಂದಿ ಏನು ಮಾಡಂಗಿಲ್ಲ ಅಂತ ಗರು ಇತ್ತು ಅವನಿಗೆ, ಅವರಿಗೆ ಕೌರವರಿಗೆ. ಈ ಅರ್ಜುನ ಹೋಗಿ ಅಲ್ಲಿ ಕೂತಿದ್ದ, ಕೃಷ್ಣನ ಕಾಲಿನ ತಳ ಕೂತಿದ್ದ. ಹೌದು. ಇವ ದುರ್ಯೋಧನ ತೆಲುಗುಮ್ ಕೂತಿದ್ದ. ಬಂದ ಕೃಷ್ಣ ಎದ್ದ, ನಮಸ್ಕಾರ ಮಾಡಿದ ಕೂಡಲೇ ಎದ್ದ ಕೂಡಲೇ ಮೊದಲು ಯಾರು ಕಾಣ್ತಾರ? ತಳಗಿದ್ದವ ಕಾಣ್ತಾನ. ಹೌದಲ್ರಿ. ಏನು ತೆಲುಗುಮಿದ್ದವ ಕಾಣ್ತಾನ. ತಳಗ ಅರ್ಜುನ ಇದ್ದ. ಹೌದು. ನಮಗೆ ಬೆಂಬಲ ಕೊಡ್ಬೇಕ್ರೆ ನಿನಗೆ ಕೊಟ್ಟಿನಂತ ಅಂದ. ಹಿಂದಾಗಡೆ ತಿರುಗಿ ನೋಡಿದ್ರಾಗ ಇದ್ದ ಯಾರು? ದುರ್ಯೋಧನ. ಹೌದು ಹೌದು. ಅವ್ರಿಗೆ ಕೊಡ್ತೀನಂದ. ಮತ್ತು ನಮಗೂ ಬೆಂಬಲ ಕೊಡ್ಬೇಕಂತ ಇವನು ವೈರಿನೇ ಬಂದಿತ್ತಾನ. ಇನ್ನು ಸುಮ್ಮ ಹೇಳ್ದೆ ಇವನಿಗೆ, ಇವನು ಬೆಂಬಲ ಇವನ ಕಡೆ ಇದ್ದಿದ್ದಿಲ್ಲ. ಮೊದಲು ಯಾರಿಗೆ ಬೆಂಬಲ ಕೊಟ್ಟರೆ ಅವನ ಕಡೆನೇ ಬೆಂಬಲದು. ಹೌದಲ್ಲ? ಹೌದಲ್ರಿ. ಈಗ ಮೊದಲು ಒಬ್ಬನಿಗೆ ಹೂ ಅಂದನವ, ಇವ ಕೇಳ್ಯಾನ ಬಂದಾನ ಮನಿಗೆ ಅಂದ್ರೆ ಅದು ಕುಂದ್ರದ ಮ್ಯಾಗೆ ವ್ಯತ್ಯಾಸ ಗೊತ್ತಾಯ್ತು ಅವನಿಗೆ. ಹೌದು ಹೌದು. ಇವನಿಗೆ ನನ್ನ ಸಹಾಯ ಬೇಕಾಗೈತಿ, ಕಾಲಿನ ತಳ ಕೂತಾನ. ಇವನಿಗೆ ನನ್ನ ಸಹಾಯ ಬೇಕಾಗಿಲ್ಲ, ತೆಲುಗು ಕೂತಾನ. ಕ್ವಾಟ್ರ್ ಕೊಡ್ಲಿಕ್ಕೆ ಬಿಡ್ಲಿ ಅಂತೇಳಿ ಅದಕ್ಕೆ ಸರ್ವನಾಶ ಮಾಡ್ಯಾನ ಅವರಿಗೆ. ಹೌದಲ್ರಿ ಮಾಡ್ಯಾನ. ಹಂಗ ಅವ ಬಿಡ್ತಾರನ್ನ? ಇಲ್ಲಲ್ರಿ. ದುಷ್ಟರನ್ನ ಸಂವಾರ ಶಿಷ್ಟರನ್ನ ಪರಿಪಾಲನೆ ಮಾಡಕ್ಕೆ ಹಲವಾರು ರೂಪಗಳನ್ನು ಧಾರಣೆ ಮಾಡ್ಯಾನ. ಹೌದು ಹೌದು. ಹಂಗ ಮತ್ತೆ ನಿಮಗೂ ಮಾಡ್ಕೇಸಿ ನಿಮಗೂ ನಷ್ಟ ಮಾಡಿದ್ರೆ ನೀವು ಹಂಗೆ ಅಲ್ಲಿಗೆ ಬರ್ತದ. ಮುಂದೆ ಇದು ಇಲ್ಲಿಗೆ ಬತ್ತ ಮತ್ತೇನ ಬಾಕಿ ಉಳಿತು. ಇನ್ನ ಮಹಾತ್ಮರ ಪದಗಳು ಇವರು ಹಾಡುವಂದಾಗ ಈ ಜನರ ಮಾತ ಕೇಳಬೇಕಾಗ ತೈತಿ ಸಭಾದಾಗ ತಮ್ಮ ಎಂತಿಂತ ಮಹಾತ್ಮರಾದ್ರು ಕರ್ನಾಟಕದಾಗ. ನವಲಗುಂದ ನಾಗಲಿಂಗ ಜನಶೀಯ ಬಂದಿದ್ದ, ರಾಯಚೂರ ಜಿಲ್ಲಾ ಜವಳ ಗೇರಾದ ಒಳಗ. ಜನಸಿ ಬಂದ್ರು ನಾಗಲಿಂಗ, ವಿಚಿತ್ರ ಘಟನೆನೇ ಮಾಡದ. ಈ ಬಾಲ್ಯದಲ್ಲಿ ನಾಗಲಿಂಗ ಹೊಂಟಿದ ಮನಿಯಾಗ. ತಾಯಿ ಜಳಕಕ್ಕ ಕೂತಿದ್ಳು ನಾಗಲಿಂಗಗ ಅಂತಾಳ ಆವಾಗ. ಮಗು ಜಳಕ ಮಾಡ್ಲಾಕತ್ತೀನಿ ಸ್ವಲ್ಪ ನಿಂದ್ರಪ್ಪ ಹೊರಗ. ದಿವ್ಯ ಜ್ಞಾನ ನಾಗಲಿಂಗ ತಾಯಿಯದರ ಉತ್ತರ ಕೊಟ್ಟ. ನಿಂದೇನ ನೋಡಲಾರ್ದು ಜಗತ್ತಿದ ಒಳಗ.
ನೀನು ಹಡದಿದಿ ನನಗೆ ಒಳಗ ಬರಬ್ಯಾಡ ಅಂದಿ. ಹೌದು ಹೌದು ನಾನು ನಿನ್ನ ಶರೀರದಾಗಿ ಹಿಂದೆ ಬಂದಿದ್ದ ಹೊರಗ. ನೀನು ಹೊರಗ ನಿಂದ್ರ ಅಂತ ನನಗ ಹೇಳಿದೆಂದಾಗ ಇನ್ನ ಮನೆಗೆ ಬರುವುದಿಲ್ಲಂತ ಬಂದಿದ್ದ ಹೊರಗ. ಮನಿ ಬಿಟ್ಟು ಹೊರಗ ಬಂದ ವಿದ್ಯಾಶ್ರೀ ಮನಿ ಉಳಿತು. ಮುಂದೆ ಕೇಳು ನಿನ್ನ ಮನಿ ಸುದ್ದಿ ಜಗದಾಗ. ಮುಂದೆ ಈ ಮನಿ ಬಿಟ್ಟು ಸುಡಗಾಡದಲ್ಲಿ ಬಂದ. ಹೌದಲ್ರಿ ಸತ್ತ ಹೆಣದ ಹೂವಿನ ಹಾಯರ ಹಾಯ್ಕೊಂಡ ತನ್ನ ಕೊರಳಾಗ. ತಾಯಿ ತಂದಿ ಓಡಿ ಬಂದು ಸುಡಗಾಡದ ಒಳಗ ಮಗು ಹೋಗಬ್ಯಾಡ ತಪ್ಪಾಯಿತು ನಡಿಯಪ್ಪ ಮನೀಗ. ಯಾವಾಗ ಮನಿ ಬಿಟ್ಟು ನೀನು ಹೊರಗ ನಿಂದ್ರ ಅಂದಿದ್ಯ ಅಂದ್ರ ಮನಿಗೆ ನಾನು ಹೊಟ್ಟೆ ಬರುವುದಿಲ್ಲ ಆವಾಗ. ಮಂಗೆ ಇವರು ನಡಕೋತೆ ಸಾರವಾಡ ಗ್ರಾಮಕ್ಕ ಬಂದ್ರು. ಅವಾಗ ಏನಾಗ್ತದ್ರಿ? ಅಲ್ಲಿ ಶಿವಯ್ಯ ಸ್ವಾಮಿ ಹಿರೇಮಠ ಇದ್ರು ಆವಾಗ. ನನಗ ಗುರು ದೀಕ್ಷಾ ಕೊಡೋರಿ ಅಂತ ಬಿದ್ದ ಪಾದಿಗ ಆ ಶಿವಸ್ವಾಮಿಗಳು ಹೇಳತಾರ ನಾಗಲಿಂಗರಿಗ. ನಿನಗ ದೀಕ್ಷಾ ಕೊಡುವ ಅಂತ ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀ ಹೋಗೋ ಲಿಂಗಸೂರ ತಾಲೂಕದ ಒಳಗ. ತಲೆ ಕಟ್ಟಿ ಗ್ರಾಮದಲ್ಲಿ ನಿನಗ ಗುರು ಸಿಗುತ್ತಾನ ಹೋಗುವ. ಆ ಗುರುವಿನ ಹುಡುಗ ಕೋತೆ ಬಂದ ಲಿಂಗಸುರ ಊರಿಗ. ಮುಂದ ಗುರುಗಳು ಹೋಗಿದ್ರು ಕುದುರೆ ಮ್ಯಾಗ. ಆವಾಗ ಅದೇ ದಾರಿ ಹಿಡಿದು ನಿಂತಾನಾಗ ಲಿಂಗ ದಾರ್ಯಾಗ. ಎತಗೈ ಮಠ ತೆಗ್ಗ ತಗದು ತಲಿ ಹೊರಗ ಬಿಟ್ಟು ಕುತ್ತ. ಗುರು ಬಂದ ಕುದುರೆ ಮುಂದ ಸಾಗಲಿಲ್ಲ ಆವಾಗ. ಕುದುರೆ ಮಾತ್ರ ಸಾಗಲಿಲ್ಲ. ಕಾಲೆತ್ತಿ ನಮಸ್ಕಾರ ಮಾಡ್ತು. ಆಗ ಗುರು ನೋಡಿ ವಿಚಾರ ಮಾಡ್ದ ನಾಗಲಿಂಗನಿಗ. ಯಾರೇ ಮಹಾತ್ಮ ಬಂದಂಗ ಕಾಣ್ತಾನ ನೋಡು ಮುಂದಿನ ಹಳದಾಗ. ಬರುದ ರೊಳಗ ನಾಗಲಿಂಗ ತಮ್ಮ ಕೂತಿದ ಆವಾಗ. ಮನೆಗೆ ಮಠಕ ಕರ್ಕೊಂಡು ನಾಗಲಿಂಗಗ ಬೈತಾನ. ನಿನಗ ಗುರುವ ಮಾಡಿಕೊಳ್ಳಾಕ ಬಂದಿನಿಲ್ಲೀಗ. ಆಗ ಗುರುವ ಹೇಳತಾನ ತಂಬಾಕ್ ಚಿಟ್ಟಿಗೆ ಬೋದ ನಾನು. ಹೌದು ಹೌದು ಕೇಳಿದ ಕೂಡಲೇ ಗುರು ದೀಕ್ಷಾ ಮಗನೇ ಕೊಡುವುದಿಲ್ಲ ಜಗದಾಗ. ನಿನಗ ಗುರು ದೀಕ್ಷಾ ಕೊಡುವುದು ಟೈಮ ಬರಲಿ ಆವಾಗ. ಅಲ್ಲಿ ತನಕ ಇರು ಇಲ್ಲೇ ತಲೆಕಟ್ಟಿ ಗ್ರಾಮದ ಒಳಗ. ಆಗ ಕೆಲವೊಂದು ದಿವಸ ಹೋಯಿತು. ಹೇಳ್ತಾನ ಗುರು ಇವಾಗ ಹೋಳಿ ಹುಣ್ಣಿ ಬಂದಿತ್ತು ಸನೆದಾಗ. ಹೋಳಿ ಹುಣ್ಣಿ ಸನೆ ಬತ್ತು ಕಾಮನ ಸುಡುವುದು ಬಂತು. ಹೌದಲ್ರಿ
ಇದು ಹೋಳಿ ಹುಣ್ಣಿಮೆ ದಿವಸ ನಿನಗ ಕೊಡತೀನಿ ಆವಾಗ ಎಲ್ಲ ಕಟಗಿ ತಂದು ಕಾಮನ ಸುಡಾಕ ಒಗದಿದರ ಆವಾಗ ತಮ್ಮ ಗುರುವಂದ ತೆಂಗಿನಕಾಯಿ ಹಿಡದ ಕೈಯಾಗ ನಾಗಲಿಂಗಗ ಗುರು ಅಂದ ತೆಂಗಿನಕಾಯಿ ಬೆಂಕ್ಯಾಗ ಒಗದ್ರ ಒಳಗೆ ಹೋಗಿ ತರಬೇಕು ದೀಕ್ಷಾ ಕೊಡ್ತೀನಿ ನಿನಗ ಕಾಯ ಎಂಬುದು ಅರ್ಪಣ ಮಾಡ್ದ ತೆಂಗಿನಕಾಯಿ ಬೆಂಕ್ಯಾಗ ಒಗದಾತ್ ಹೌದು ಹೌದು ಅದೇ ಕಾಮಣ್ಣನ ಬೆಂಕ್ಯಾಗ ನಾಗಲಿಂಗ ಜಿಗದ್ರು ಆವಾಗ ಆ ಬೆಂಕ್ಯಾಗ ತೆಂಗಿನಕಾಯಿ ಸಿಗಬೇಕಲ್ಲ ಹುಡುಕ್ತಾನ ಆವಾಗ ತಮ್ಮ ಬೆಂಕ್ಯಾಗೆ 3 ತಾಸ ಹೋಯ್ತು ಇವರೀಗ ತೆಂಗಿನಕಾಯಿ ಸಿಗಲ್ದಾಯ್ತು ಗುರು ತಗೊಂಡು ಬಾ ಅಂದಾನ ಎಲ್ಲ ಜನ ಗಾಬರಿಗೆ ಬಿತ್ತು ನೋಡಿ ಇವರೀಗ ಪಾಪ ಒಂದ ಹುಡುಗ ದೀಕ್ಷಾ ತಗೊಳಕಿಲ್ಲಿಗೆ ಬಂದ್ರ ಇವ ಕಾಮನ ಬೂದ್ಯಾಗ ಹುಡುಗಗ ಸುಟ್ಟ ಬೆಂಕ್ಯಾಗ ಹಿಂಗ ಎಲ್ಲ ಜನ ಬೈಲಾಕತ್ರು ಗುರುವೀಗ ಗುರು ಅಂತಾನ ತರತನ ಸ್ವಲ್ಪ ತಡಿರೋ ಸಭದಾಗ ಮತ್ತ 3 ತಾಸಿಗೆ ತೆಂಗಿನಕಾಯಿ ಹಿಡ್ಕೊಂಡು ತಂದ ಹೆಂಗಿತ್ತು ಹಂಗೆ ಇತ್ತು ಮಹಾತ್ಮರ ಕೈಯಾಗ ತೆಂಗಿನಕಾಯಿ ತಗೊಂಡು ಬಂದ ಗುರು ಆಶೀರ್ವಾದ ಪಡೀದ ಹೌದು ಹೌದು ನೀನು ಮುಕ್ತ ಆದಿ ನಾಗಲಿಂಗ ಹೋಗೋ ಜಗದಾಗ ಮುಂದ ಎಲ್ಲರೂ ಗೆಳತಾನ ಇವರು ಮಾಡ್ತಾರ ಆವಾಗ ತಮ್ಮ ಶಿಶಿನಾಳ ಶರೀಫ ಸಾಹೇಬ್ರು ಇದ್ರು ಆವಾಗ ಶಿಶನಾಳ ಶರೀಫ ಸಾಹೇಬ ಗರ್ಗದ ಮಡಿವಾಳ ನಾಗಲಿಂಗ 3 ಮಂದಿ ಕೂಡಿದರ ಆವಾಗ ಮಂದಿ ಕೂಡಿದರು ರಾತ್ರಿ ಇವರಿಗೆ ತಂಡಿ ಹತ್ತತು ಒಂದು ದ್ಯಾಮವನ ಗುಡಿ ಇತ್ತು ಮಾಡ್ತಾರ ಹಂಗ ಶರೀಫ ಸಾಹೇಬಗ ಅಂದ ಗರಗದ ಮಡಿವಾಳ ಹೇಳ್ತಾನ ಆವಾಗ ಶರೀಫ್ಯಾ ಏನಾರು ತಂದು ಬೆಂಕಿ ಹಚ್ಚು ತಂಡಿ ಹಿಡ್ದ ನಮಗ ಮಡಿವಾಳ ಅಂತಾನ ಏನಾರ ವ್ಯವಸ್ಥೆ ಮಾಡುವಂತ ಒಳಗಿಂದ ಗುಡಿಯಾನ ದ್ಯಾಮೋಗ ಕರೆದ ಆವಾಗ ಒಳಗ ಹೋಗಿ ಸಸ್ನಾಳ ಶರೀಫ ದ್ಯಾಮೋಗ ಹೇಳ್ತಾನ ನಮಗ ಕಾಸ್ಗೊಳಾಕ ಏನೂ ಇಲ್ಲ ಬಾರವ್ವ ಹೊರಗ ಈ ಗುಡ್ಯಾನ ದ್ಯಾಮ ಬಂದ್ಳು ನೋಡು ಹೊರಗಾಗ ಏಕಕಾರ ಬೆಂಕಿ ಉರಿತಿತ್ತು ಕಾಸ್ಗೋ ತಾರ ಆವಾಗ ಊರನ ಮಂದಿ ಹೊತ್ತ ಹೊಂಟು ನೋಡಿ ಅಂತಾರ 3 ಸಾದ್ರು ದ್ಯಾಮಗ ಸುಡಲ ಕತ್ಯಾರ ಆವಾಗ ಕೆಲವೊಬ್ರು ಬಂದ ನೋಡೋದ್ರೊಳಗ ಗುಡ್ಯಾಗ ದೇವಿ ಇದ್ದಿದ್ದಿಲ್ಲ ಹೌದು ಹೌದು ಊರ ಗೌಡ ಬಂದುಗು ತಗೊಂಡು ಬಂದ ನೋಡೋ ಅಲ್ಲಿಗ ಆಗ ನಾಗಲಿಂಗ ಹೇಳತಾನ ಊರ ಸೌಕರ್ಯಗ
ಅಲ್ಲೋ ಏನೈತಿ ಅಂತ ಜಗಳ ತೆಗೆದಿದ ರಾಗ ಯಾರು ದ್ಯಾಮಗ ಸುಟ್ಟಾರ ಯಾರು ಉರಿ ಕಾಸ್ಕೊಂಡಾರ ಹೋಗಿ ನೋಡು ದ್ಯಾಮವಾಗ ನಿಮ್ಮ ಗುಡಿಯಾಗ ಗುಡಿಯಾಗ ಹೋಗಿ ನೋಡುದರಲ್ಲಿ ಹ್ಯಾಂಗಿತ್ತು ದೇವಿನೇ ಇತ್ತು. ಹೌದು ಹೌದು. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಈ 3 ಮಂದಿಗ. ಗರಗದ ಮಡಿವಾಳ ಕುರುಡರು ಇದ್ರು ಕೇಳೋ ಆವಾಗ ಇವರು ಬಂಗಾರದ ಮೇಲೆ ಆಸೆ ಹೆಚ್ಚಿತ್ತು ಒಳಗ. ಇವರು ಏನ್ ಮಾಡಿದ್ರು ಗರಗಳ ಮಡಿವಾಳೇಶ್ವರರು ಮತ್ತ ನವಲಿಂಗ ನಾಗಲಿಂಗಾಚಾರ್ಯರು ಮತ್ತ ಈ ಶಸನಾಳ ಶರೀಫ್ ಸಾಹೇಬರು ಏನ್ ಮಾಡ್ತಾರ್ರಿ? ಇವ್ರು ಏನು ಮಾಡಿದ್ರು ಒಳಗಿನ ದೇವಿನೇ ಬಂದು ಸಾಕ್ಷಾತ್ಕಾರಗೊಳಿಸಿ ಬೆಂಕಿ ಹತ್ತದಂಗೆ ಮಾಡಿ ಕಾಸುಗೊಳಕತ್ತಿದ್ರು. ಹೌದು ಹೌದು. ನಮ್ಮ ಗುಡಿಯಾನ ದೇವಿ ಸುಡಾಕತ್ತಾರ ತಿಳಿ ಊರು ಮಂದಿ ಬಂದ್ಬಿಡ್ತು. ಹೌದಲ್ರಿ. ಬರೋದ್ರೊಳಗೆ ನಿಮ್ಮ ದೇವಿ ಯಾಕೆ ನಾವು ಸುಡೋಣ ಅಂದ್ರೆ ಅವ್ರು ಹೌದು ನಿಮ್ಮ ದೇವಿ ಒಳಗೆ ಗುಡಿಯಾಗ ನೋಡಂದ್ರೆ ನೋಡಿದ್ರೆ ಗುಡಿಯಾಗ ದೇವಿ ಇತ್ತು ಅವ್ರದ್ದು. ಇಲ್ಲಿ ಬೇರೆ ನಮ್ಮ ದೇವಿ ನಾವು ತಂದೇವಿ ಕಟ್ತಾರ ಬರಾಗಂದ್ರು ಅವ್ರು. ಹೌದು. ನಮ್ಮ ಕಾಸುಗಳಾಗಾದ ಕಾಸುಗಳವರು ಹೊತ್ಕೊಂಡು ಹೋಗ್ತೇವೆ ಅದಕ್ಕೆ. ಹೌದು ಹೌದು. ಆವಾಗ ಏನು ಮಾಡಿದ್ರು ಈ ಗರಗದ ಮಡಿವಾಳೇಶ್ವರರು ಒಂದು ಸಾರೆ ಒಂದು ಹೆಣ್ಣುಮಗಳು ನೀರಿಗೆ ಹೊಂಟಿದ್ರು. ಹೌದು. ನೀರಿಗೆ ಬಂದ ಕೂಡಲೇ ಮಠದ ಮುಂದೆ ನಿಂತಿದ್ರು. ಮನಸ್ಸು ಸ್ವಲ್ಪ ಚಂಚಲ ಆಯಿತು. ನೋಡಿದ್ರೆ ಇಷ್ಟು ಮನಸ್ಸು ಚಂಚಲ ಆಗ್ತೈತೆ ಅಂದ್ರೆ ಇವು ಎರಡು ಕಣ್ಣೇ ಇಡಬಾರ್ದು ಅಂತ ಹೇಳಿದ್ರು. ಹೌದಲ್ರಿ. ಏನು ಮಾಡಿದ್ರು ಕಳ್ಳಿ ಹಾಲು ಕಣ್ಣ ಹಾಕೊಂಡು ಕಣ್ಣು ಕಳ್ಕೊಂಡಿದ್ರು. ಯಾರು ಗರಗಡ ಮಡಿವಾಳೇಶ್ವರ. ಹೌದು. ಇವ್ರಿಗೆ ಕಣ್ಣಿದ್ದಿದ್ರು ಅದಕ್ಕಲ್ಲೇ ಕಾಸುಗಳ ಕಟ್ಟಿಗೆ ತೊಗೊಂಬಾರೋ ಶರೀಫತ್ ಅವ್ರು ಓದಿರ್ತಿದ್ದು. ನಾ ಇಲ್ಲಿಗಂದ್ರೆ ನಾ ತಂದು ಕೊಡ್ತಿದ್ದೆ ನಿಮ್ಗೆ. ಇವ್ರು ಏನು ಮಾಡಿದ್ರು ಒಂದು ಜೋಳಿಗೆ ಒಳಗೆ ಒಂದು ಸಣ್ಣದೊಂದು ಬಂಗಾರದ ಉಂಡಿ ಇತ್ತು. ಹೌದು. ಆ ಜೋಳಿಗೆ ಹಾಕೊಂಡಿದ್ರು. ನವಲಿಂಗದ ನಾಗಲಿಂಗಾಚಾರ್ಯರು ಇಬ್ರು ಕೂಡ ನಡ್ಕೊತ ನಡೆದಿದ್ರು. ಹೌದು. ಈ ಗರಗದ ಮಡಿವಾಳೇಶ್ವರ ಏನೋ ಅವ್ರು ಬರೇ ನಾಗಲಿಂಗ ಯಾರ್ಯಾರ ತುಡುಗ್ರದಾರ ನೋಡಿಲ್ಲ ನಾವು ಬರೀ. ಹೌದು. ಅವ್ರು ನಾಗಲಿಂಗ ಅವ್ರು ಏನಂದ್ರು ಬರೇ ತುಡುಗ್ರದಾರ ನೋಡಿ ಆತಾನ. ಇವನ್ ಬಲ್ಯಾಕ ಏನಿರಬೇಕು ಏನೂ ಇಲ್ಲ, ಬರೇ ಜೋಳಿಗೆ ಹಾಕೊಂಡು ಇವ ಬಂದಾನ. ಬರೇ ತುಡುಗ್ರದಾರ ನೋಡಿ ಆತಾನ. ಬರೇ ಬಂದಾಗ ಯಾವ ಗುಡಿ ವಸ್ತಿ ಹೋಗಿತಿ ಬರೇ ತುಡುಗ್ರಿಗೆ ನೋಡತ್ತಾನ. ಏನಿದೆ ಐತಿ ನೋಡ್ಬೇಕಂತ ನಾವು. ಹೌದು. ಇವ್ರು ನಡ್ಕೋತ ದಾರ್ಯಾಗ ಹೋಗಾಗ ಆ ಗುರಿಗೆ ಒಂದು ಸ್ವಲ್ಪ ಕಾಲ ಮಾಡಿ ಬತ್ತು ಜೋಳಿಗೆ ಇವನು ಕೈಯಾಗ ಕೊಡ್ತಾನ. ಹೌದಲ್ರಿ. ಅವಾಗ ಏನಾಗ್ತದೆ ನಾಗಲಿಂಗೇಶ್ವರ ಏನು ಮಾಡ್ತಾ ಇರ್ತಾವ ಶಾಂತತೆಯಿಂದ ನಡ್ಕೋತ ದಾರ್ಯಾಗ ಹೋಗುವಾಗ ಕಾಲಿ ಮಾಡಿ ಬತ್ತು ಗುರುಗಳಿಗ. ನಾಗಲಿಂಗ ಜೋಳಿಗೆ ತಗೋ ಹಿಡಿ ಅಂತ ಪಟ್ಟ ಇವನೀಗ. ನಾಗಲಿಂಗ ಅವರು ಜೋಳಿಗೆ ತೆರೆದು ನೋಡ್ತಾರ. ಆವಾಗ ನೋಡಿದ ಒಳಗೊಂದ ಬಂಗಾರದ ಹುಂಡಿ ಇತ್ತು ಅದರಾಗ. ನಾಗಲಿಂಗ ಅಂತಾನ ಇಷ್ಟೋ ತನಕ ಇವನಿಗಿ ಇದೇ ಅಂಜಿಕೆ ಹಾಕದ ನೋಡು ಇಂದಿನವರಿಗ. ಒಂದೇ ಈ ನಾಗಲಿಂಗ ಜೋಳಿಗೆ ಒಣಗಿದ ಬಂಗಾರ ತೆಗೆದು ಆ ನೀರಿನ ಮಡುವಿನ್ಯಾಗ ಒಗದ ಬಿಟ್ಟ ನಡುವ ದಾರ್ಯಾಗ. ಮಡುನ್ಯಾಗ ಒಗದು ಅದರಷ್ಟೇ ಕಲ್ಲ ಹಾಗದ ಜೋಳಿಗೆಯ ಒಳಗ. ಮಡಿವಾಳ ತಿಳಿದ್ರು ನನ್ನ ಬಂಗಾರ ಐತಿ ನನ್ನ ಜೋಳಿಗ್ಯಾಗ. ಮತ್ತ ಹೋಗಿ ಕುಂದ್ರದ್ರೊಳಗ ಮಡಿವಾಳೇಶ್ವರರು ಅಂತಾರ ಯಾರೇ ಅದಾರೇನು ನೋಡೋ ಮಗಲಾಗ. ಆಗ ನಾಗಲಿಂಗ ಈ ಮಡಿವಾಳಪ್ಪಗ ಹೇಳತಾನ. ಏನ್ ಹೇಳ್ತಾರ್ರಿ? ಅದು ನೋಡುದು ಮಾಡುದು ಅಲ್ಲೇ ಬಿದ್ದದ ಮುಂದಿನ ಹಳದಾಗ. ನಿಂದು ಯಾವ ವಸ್ತುನು ತುಡುಗಾಗುವುದಿಲ್ಲ ನಡೆಯೋ ಆವಾಗ. ಸುಮ್ಮನೆ ಅಲ್ಲೇ ನಿನ್ನ ಅಂಜಿಕೆ ಹೋಯ್ತು ನಡುವ ದಾರ್ಯಾಗ. ಜೋಳಿಗೆ ಕೈಯ ಹಾಕಿ ನೋಡ್ದ ಬರೇ ಕಲ್ಲ ಇತ್ತು ಹೂವ. ನನ್ನ ಬಂಗಾರ ಏನಾಯ್ತು ಅಂದ ಆವಾಗ.
ಅದರ ಅಂಜಿಕೆಲಿಂದ ದಿನ ಕಿರಿಕಿರಿ ಮಾಡ್ತಿದಿ ನಮಗ. ಈ ಶರೀಫ್ ಸಾಹೇಬಗ ನನಗ ದೊಡ್ಡ ಕಿರಿಕಿರಿ ಆವಾಗ. ನಿನ್ನ ಬಂಗಾರ ಅಲ್ಲೇ ಒಗದಿನೆಂದ ನಡುವ ನೀರಾಗ. ಇವರು ದುಃಖ ಮಾಡ್ಲಾಕತ್ರು ನೋಡು ಮಡಿವಾಳರಾವಾಗ. ನಾಗಲಿಂಗ ಅಂತಾನ ಬಂಗಾರ ಬಂಗಾರನ ಬ್ಯಾಡ, ಎಷ್ಟು ಬಂಗಾರ ಬೇಕು ಹೇಳು ಕೊಡ್ತೀನಿ ನಿನಗ. ದೊಡ್ಡದೊಂದ ಕಲ್ಲ ಇತ್ತು, ನಿತ್ತು ಮೂತ್ರ ವಿಸರ್ಜನೆ ಮಾಡ್ದ. ಹೌದು ಹೌದು. ಒಂದ ಕ್ವಿಂಟಲ್ ಬಂಗಾರ ಮಾಡ್ದ, ತಗೋ ಹಾಕೋ ಜೋಳಿಗ್ಯಾಗ. ಇರ್ಲಿಕ್ಕಂದ್ರ ಬಂಗಾರದ ಮ್ಯಾಗ ಆಸೆ ಬಿಡಬೇಕಿದರಾಗ. ಸುಮ್ಮನೆ ಶರೀಫ್ ಸಾಹೇಬ್ಗ ನನಗ ಕಿರಿಕಿರಿ ಹಚ್ಚಿದಿ ದಾರ್ಯಾಗ. ಗರಹದ ಮಡಿವಾಳ ಅಂತಾರ ಬಂಗಾರ ನನಗ ಬೇಕಾಗಿಲ್ಲ, ನೀನೇ ಒಂದ ಬಂಗಾರದಿ ನನ್ನ ಮಗಲಾಗ. ಅದಕ್ಕೆ ಗುರುಗಳಂದ್ರ ಹಿಂಗ ಉದ್ಧಾರ ಮಾಡತಾರ. ಮುಂದ ಬರ್ತಾನ ನೋಡು ಕಲಬುರ್ಗಿ ಜಿಲ್ಲೀಗ. ಅಲ್ಲಿ ತವನಪ್ಪ ಕಮಲಾಬಾಯಿ ಕಮಲಾಪುರದಾಗ, ಅದು ಗುಲ್ಬರ್ಗ ಜಿಲ್ಲಾ ಕಮಲಾಪುರ ಇಂದೀಗ. ಇವರಿಗೆ ಬಡತನ ಕಾಡ್ತಿತ್ತು, ನಾಗಲಿಂಗ ಅಲ್ಲಿಗೆ ಬಂದ. ನನ್ನ ಭಕ್ತರಿಗೆ ಉದ್ಧಾರ ಮಾಡಬೇಕಾವಾಗ. ಎಂಥ ಬಡತನ ಕಾಡ್ತಿತ್ತಂದ್ರ ಕುಳಿಗೆ ಗತಿ ಇದ್ದಿದ್ದಿಲ್ಲ. ಇವರೇ ಒಂದ ಉಪವಾಸ ಎರಡ ಉಪವಾಸ ಇರ್ತಿದಾರ ಆವಾಗ. ಈ ನಾಗಲಿಂಗ ಹೋದ ಈ ಬಡವರ ಮನಿಗ, ನನಗ ಹಸುವಾಗದ ಊಟ ಕೊಡು ಅಂದಾವಾಗ. ಕಮಲಾಬಾಯಿ ಅಂತಾಳ ನಿನಗ ಊಟ ಹಾಕುವುದು, ಗುರುವೇ ನಮಗ ಯೋಗ್ಯತೆ ಇಲ್ಲಪ್ಪ ಈಗ. ಆಗ ನಾಗಲಿಂಗ ಹೋದ, ಅವ್ರಿ ಬೆಳ್ಳಿ ಮುಂದೆ ಇತ್ತು. ಆ ಸುಳ್ಳಿ ಸುತ್ತಿ ಅವ್ರಿ ಬೆಳ್ಳಿ ಕಿತ್ತಿದ ಆವಾಗ. ಈ ಅವ್ರಿ ಕಾಳ ತೆಗೆದು ಪಲ್ಲೆ ಮಾಡಬೇಕಿದರಾಗ, ನಾನು ಇದೇ ಪಲ್ಲೆ ಉಣ್ತೀನಿ ಅಂತ ಕೂತ ಮನಿಯಾಗ. ಕಮಲಾಬಾಯಿ ಅಂತಾಳ ಇರುದು ಒಂದ ಬೆಳ್ಳಿ ಇತ್ತು, ಅದು ಒಂದ ನೀನು ಕಿತ್ತಿದಿ ಪಲ್ಯದ ಸಲವಾಗ. ಮುಂದ ನಾಗಲಿಂಗ ಅಂತ ಬೆಳ್ಳಿ ನಾನು ಕಿತ್ತಿಲ್ಲ ಹುಡುಗಿ. ನಿನ್ನ ಬಡತ ನಂಬುದು ಕಿತ್ತೀನಿ ಗುರುತಿಲ್ಲ ನಿನಗ. ಅವ್ರಿ ಕಾಳವನಿಗೆ ಮಾಡಿ ಕೊಟ್ಲು ಕೇಳೋ ಮಹಾತ್ಮರಿಗ, ಒಂದ ಎರಡು ಅವ್ರಿ ಕಾಯಿ ಪಟ್ಟ ಸೌಕರ್ತಿ ಕೈಯಾಗ. ಬಂಗಾರ ಕೈಯ ಒಳಗ ಆಯಿತು, ಪಾವಡ ಒಳಗ ಮಾಡ್ದ. ಭಾಂಡದ ವ್ಯಾಪಾರ ಮಾಡ್ಲಾಕತ್ರಿ ನೀವು ನಾಳೀಗ. ಭಾಂಡದ ವ್ಯಾಪಾರ ಮಾಡಕತ್ರಿ ಶರಣಬಸವನ ಜಾತ್ರೆಯ ಒಳಗ. ಇದ್ದ ಕೊಳ್ಳನ ಎಲ್ಲ ಬೆಳ್ಳಿ ಬಂಗಾರ ಇದ್ದಿದ್ದಿಲ್ಲ ಅವಾಗ. ಇದ್ದ ವಸ್ತು ಎಲ್ಲ ಭಾಂಡದ ಸಲುವಾಗ ಖರೀದಿ ಆವಾಗ. ಒಂದು ಭಾಂಡದ ಅಂಗಡಿ ಇಟ್ರು ಇವರು ಕೇಳೋ ಹ್ಯಾಂಗ
ಕಲಬುರಗಿಯ ಶರಣ ಬಸವನ ಜಾತ್ರ್ಯಾಗ ಭಾಂಡೆದ ಅಂಗಡಿ ಹಾಕಿ ಭಾಂಡದ ವ್ಯಾಪಾರ ನಾವು ಮಾಡು ನಾವಾಗ ಆಗ ದೊಡ್ಡ ಗುಡಾರ ತಗೊಂಡು ಶರಣ ಬಸವನ ಜಾತ್ರೆಯ ಒಳಗ ಇವರು ದೇಣೆ ತೆಗೆದು ಭಾಂಡೆ ತಗೊಂಡು ಇಟ್ರು ಆವಾಗ ಇವರು 100 ರೂಪಾಯಿಗೆ 200 ರೂಪಾಯಿಗೆ ಒದರ್ತಿದ್ರ ಆವಾಗ ಒಟ್ಟೆ ಒಂದು ಭಾಂಡೆ ಖರೀದಿ ತಮ್ಮ ಆಗಲಿಲ್ಲ ಆವಾಗ ನಾಗಲಿಂಗ ಅಂಗಡ್ಯಾಗ ಕೂತ ಒಬ್ಬರು ಬರಲಿಲ್ಲ ನಾಗಲಿಂಗ ಹೇಳತಾನ ದಂಪತಿಗಳಿಗ ಏನ ಕಮಲಾಬಾಯಿ ಏನ ತವನಪ್ಪ ನೀನು ನಿಮ್ಮ ಭಾಂಡೆ ಒಬ್ಬರು ಖರೀದಿ ಮಾಡಲಿಲ್ಲ ಕಲಬುರ್ಗಿ ಒಳಗ ನಿಮಗ ಒಂದು ಗಿರಕಿ ಬರವಲ್ದಾಗ್ಯವ್ ಮಾಡ್ಲಿ ನಾ ಹೆಂಗ ಆಗ ಸೌಕಾರ್ತಿ ಅಂತಾಳ ನಾಗಲಿಂಗರಿಗ ನೀನೇ ಒಂದ ದೊಡ್ಡ ಗಿರಕಿ ನಮ್ಮ ಅಂಗಡಿಯಾಗ ಕೂತಿದಿ ಮತ್ತೊಂದು ಗಿರಕಿ ಇಲ್ಲಿ ಬರತೈತಿ ಹಂಗ ಏನು ನಾನು ಮುಂದೆ ಕೂತ್ಯ ನಿಮಗೆ ವ್ಯಾಪಾರ ಆಗವಲ್ದು ಯಾಕಂದ್ರೆ ಹೋಗಲೇನು ತಿರುಗಿ ನಾನು ನವಲಗುಂದಿಗ ಅವರು ಸತೀಪತಿಯ ಭಕ್ತಿ ಇದ್ರು ಗುರುವಿನ ಮ್ಯಾಗ ನಮಗ ವ್ಯಾಪಾರ ಆಗ್ಲಿಕ್ಕೆ ಜರೂರತ ಇಲ್ಲ ಕೂಡು ಅಂಗಡ್ಯಾಗ ಕೂತ್ರು ಒಂದು